ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮನೆಯಲ್ಲೇ ಯಾವ ರೀತಿ ಬೆಣ್ಣೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ, ಇಲ್ಲಿ ನಾನು ಕೆನೆ ತೆಗೆದಿಟ್ಕೊಂಡಿದ್ದೀನಿ. ಇದೊಂದು 2 ತಿಂಗಳಷ್ಟು ಕೆನೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ, ಆದ್ದರಿಂದ ಒಂದು 2 ಅವರ್ ಮುಂಚೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದು ಡೈಲಿ ನಾವು ಡೈರಿಯಿಂದ 2 ಲೀಟ್ರ್ ಹಾಲು ತೊಗೊಂಬರ್ತೀವಿ. 2 ಲೀಟ್ರ್ ಫುಲ್ಲು ಕೆನೆ ಅಲ್ಲ ಇದು. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಫಿ ಟೀ ಎಲ್ಲ ಮಾಡಿ ಉಳಿದಂಥ ಹಾಲಿಗೆ ನೈಟು ಹಾಕ್ತೀನಿ. ಹಾಕಿದಾದಮೇಲೆ ಅದ್ರ ಮೇಲೆ ಇರುತ್ತಲ್ಲ ಮೊಸರು ಮೇಲೆ ಆ ಕೆನೆಯನ್ನು ತೆಗೆದುಬಿಟ್ಟು ಬೆಳಗ್ಗೆ ಫ್ರೀಝರ್ಗೆ ಇಟ್ಕೊಳ್ತೀನಿ. ಇದು ಮೊಸರು ಮೇಲೆ ಇರುವಂಥ ಕೆನೆಯಲ್ಲಿ ಮಾಡಿರೋವಂಥ ಬೆಣ್ಣೆ. ಅದೇ ಹಾಲಿನ ಕೆನೆಯಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ, ಹಾಗೆಯೇ ಸ್ವಲ್ಪ ದಿನ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಆದರೆ ಮೊಸರಲ್ಲಿ ಮಾಡುವಂಥ ಕೆನೆಯಲ್ಲಿ ಬೆಣ್ಣೆ ಮಾಡ್ತೀವಲ್ಲ, ಅದನ್ನು ನೀವು ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಕಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೆನೆನ ತೆಗೆದು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು. ಹಾಗೇನು ಇದಕ್ಕೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಒಂದೇ ಸತಿ ನಾವು ಚಟ್ನಿ ಖಾರ ಅವೆಲ್ಲ ರುಬ್ತೀವಲ್ಲ, ಆ ರೀತಿ ರುಬ್ಕೊಳ್ಳೋಕ್ಕಾಗಲ್ಲ. ಇದನ್ನು ಉಲ್ಟಾ ನಾವು ಈಗ ಮಿಕ್ಸಿ ಮಾಡ್ತೀವಲ್ಲ, ಅದನ್ನು ಆ ನಾಬ್ನ ಬಂದುಬಿಟ್ಟು ಉಲ್ಟಾ ತಿರುಗಿಸ್ತಾನೇ ಇರಬೇಕು. ಆಗ ತಿರುಗಿಸ್ತಾ ಇದ್ದರೆ ಬೆಣ್ಣೆ ಬೇಗನೆ ಆಗುತ್ತೆ. ಹಾಗೆ ಬೆಣ್ಣೆ ಹೆಂಗೆ ಬಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನೋಡಿ, ಮಿಕ್ಸಿ ಜಾರೆಲ್ಲ ಕ್ಯಾಪ್ ಫುಲ್ ಕಲರ್ ಆಗಿದೆಯಲ್ಲ ವೈಟು, ಅದೆಲ್ಲ ಕ್ಲಿಯರ್ ಆಗಬೇಕು. ಆವಾಗ ನಿಮ್ಗೆ ಬೆಣ್ಣೆ ಬಂದಿದೆ ಅಂತ ಅರ್ಥ. ನಿಮಗೆ ತೋರಿಸ್ತೀನಿ ನೋಡಿ, ಈಗ ಕ್ಲಿಯರ್ ಆಯ್ತಲ್ಲ, ಈಗ ಬೆಣ್ಣೆ ಆಗಿದೆ. ಅದು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಬಂದ್ಬಿಡುತ್ತೆ 2ರಿಂದ 3 ನಿಮಿಷದೊಳಗಡೆ ಈಸಿಯಾಗಿ ಬೇಗನೆ ಬಂದ್ಬಿಡುತ್ತೆ. ನಮ್ಗೆ ತೋರಿಸ್ತೀನಿ. ಎಲ್ಲನೂ ಕೂಡ ಒಂದೇ ಥರ ಬರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಬೆಣ್ಣೆ ಆಗುತ್ತೆ. ಬೇಗನೆ ಆಗ್ಬಿಡುತ್ತೆ. ಸ್ವಲ್ಪ ಐಸ್ ವಾಟರ್ ಹಾಕ್ಕೊಳ್ಳಿ. ಸ್ವಲ್ಪ ಮನೆಯಲ್ಲೇ ನಾರ್ಮಲಾಗಿ ತೆಗೆದಿರ್ತಾರಲ್ಲ, ಅವರು ಐಸ್ ವಾಟರ್ ಹಾಕ್ಕೊಂಡು ತೆಗೆದ್ರೆ ಬೇಗ ಬಂದ್ಬಿಡುತ್ತೆ. ನಾನು ಸ್ವಲ್ಪ ಕೆನೆ ಬೇರೆ ತಣ್ಣಗಿರೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಕಡ್ಕೊಳ್ತಿದ್ದೀನಿ. ಇಲ್ಲಾಂದರೆ ಕಂಪಲ್ಸರಿ ಐಸ್ ಆಗಲಿ ಐಸ್ ವಾಟರ್ ಆಗಲಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಒಂದು 4-5 ಸಲ ಆಗೋಷ್ಟು ಬೆಣ್ಣೆ ಬಂತು. ಆಲ್ಮೋಸ್ಟ್ ಎಲ್ಲ ಪಾತ್ರೆ ಫುಲ್ ತುಂಬಿತು. ಈಗ ಅದನ್ನು ಬೆಣ್ಣೆನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಬೆಣ್ಣೆ ಕೈಗೆ ಅಂಟಬಾರ್ದು. ಹಾಗೆ ಬೆಣ್ಣೆ ಉಂಡೆ ಮಾಡಬೇಕಾದ್ರೆ ಚೆನ್ನಾಗಿ ಇರುತ್ತೆ. ಅದೇ ಐಸ್ ವಾಟರ್ ಆಗಲಿ ಐಸ್ ಕ್ಯೂಬ್ಸ್ ಆಗಲಿ ಹಾಕಿಲ್ಲ ಅಂದರೆ ಕೈಗೂ ಪಾತ್ರೆಗೂ ಎಲ್ಲ ಅಂಟ್ಕೊಳ್ತಾ ಇರುತ್ತೆ, ಮಾಡೋಕ್ಕೆ ಇಷ್ಟ ಆಗೋಲ್ಲ. ಆದ್ದರಿಂದ ಐಸ್ ಆಗಲಿ ಐಸ್ ಕ್ಯೂಬ್ಸ್ ಆಗಲಿ ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ವಲ್ಪನೇ ಉಂಡೆಗಳು ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ಒಂದೇ ಸರ್ತಿ ಎಲ್ಲನೂ ಉಂಡೆ ಮಾಡಿ ಎತ್ತಿಟ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ಉಂಡೆಗಳನ್ನ ಮಾಡಿ ಇಟ್ಕೊಳ್ತೀನಿ ನಾನು. ನೋಡಿ, ಇಷ್ಟು ಬೆಣ್ಣೆ ಆಯಿತು. ಆಲ್ಮೋಸ್ಟ್ ಅಲ್ಲ ಅಷ್ಟು ಕೆನೆಗೆ 2 kg ಅಷ್ಟು ಬೆಣ್ಣೆ ಆಯಿತು. ಅದನ್ನಿಲ್ಲಿ ಈಗ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಸಲ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಲ್ಲ, ಅದೇ ರೀತಿ ಈಗ ಐಸ್ ವಾಟರ್ ಹಾಕ್ಕೊಂಡು ಒಂದು 2ರಿಂದ 3 ಸರ್ತಿ ಚೆನ್ನಾಗಿ ಬೆಣ್ಣೆನ ಈ ರೀತಿ ಮಿಕ್ಸ್ ಮಾಡಿಕೊಂಡು ತೊಳ್ಕೊಬೇಕು. ಈ ರೀತಿ ಚೆನ್ನಾಗಿ ಬೆಣ್ಣೆ ತೊಳ್ಕೊಂಡ್ರೆ ನೀವು ಎಷ್ಟು ದಿನ ಇಟ್ಕೊಂಡ್ರು ಏನೂ ಆಗೋಲ್ಲ. ಆ ವೈಟ್ ಇದೆಯಲ್ಲ ಹಾಲಿಂದು ಮತ್ತು ಮೊಸರು, ಇದೆಲ್ಲ ಕ್ಲಿಯರ್ ಆಗೋಗಬೇಕು. ಮಜ್ಜಿಗೆ ಕಲರೆಲ್ಲ ಹೋಗ್ಬಿಡಬೇಕು, ಮಾಮೂಲಿ ನೀರು ಕಲರೇ ಬರಬೇಕು. ಅದುವರೆಗೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದು ಬೇರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ರೆ ಬೆಣ್ಣೆನೂ ಕೂಡ ತುಂಬ ಸಾಫ್ಟ್ ಆಗುತ್ತೆ. ನೋಡಿ, ಇಷ್ಟು ಬೆಣ್ಣೆ ಆಯಿತು. ಹಾಗೆ ಏನಾದರೂ ನಿಮಗೆ ಹಾಲಿಂದ ಯಾವ ರೀತಿ ಮೊಸರು ಮಾಡ್ತೀನಿ, ಅದರಿಂದ ಕೆನೆ ಯಾವ ರೀತಿ ತೆಗಿತೀನಿ, ಅದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ ಅಂತ ಕೂಡ ವಿಡಿಯೋ ಬೇಕಾದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಹಾಗೆ ಇಷ್ಟು ಬೆಣ್ಣೆಯಲ್ಲಿ ತುಪ್ಪ ಮಾಡಿದ್ದೆ, ಅದರ ವಿಡಿಯೋನು ಕೂಡ ಹಾಕ್ತೀನಿ. ನೋಡಿ, ಈ ರೀತಿ ಆರೋಗ್ಯವಾಗಿ ಮಕ್ಕಳಿಗೆ ತುಪ್ಪ ಮಾಡಿ ಮನೆಯಲ್ಲೇ ಕೊಟ್ಟರೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆ ಮಕ್ಕಳ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.